ಚಿಕ್ಕಮಗಳೂರು ಜನರಿಗೆ ಕಾರ್ ಏನು ಹೊಸದೇನಲ್ಲ. ಭಾರತದಲ್ಲಿ ಯಾವುದೇ ಹೊಸ ಕಾರ್ ಬಂದ್ರೂ ಮೊದಲು ತಗೊಳ್ಳೋದು ಚಿಕ್ಕಮಗಳೂರು ಜಿಲ್ಲೆಯವರು ಎಂಬ ಪ್ರತೀತಿ ಇದೆ. ಹಾಗಾಗಿ ಕಾಫಿ ನಾಡಿಗೂ ಕಾರಿಗೂ ನಂಟಿದೆ. ಅದೇ ರೀತಿ ಕಾರುಗಳನ್ನ ವಿಭಿನ್ನ ರೀತಿಯಲ್ಲಿ ಮಾರ್ಪಾಟು ಮಾಡಿಸುವಲ್ಲೂ ಮಲೆನಾಡಿನ ಮಂದಿ ಸೈ ಎನಿಸಿಕೊಂಡಿದ್ದಾರೆ. ಅಂದಹಾಗೆ ಚಿಕ್ಕಮಗಳೂರಿನಲ್ಲಿ ಮಾಡಿಫೈ ಕಾರಿನ ಶೋ ನಡೆಯಿತು. ಹಾಗಾದ್ರೆ ಅದು ಎಲ್ಲಿ ನಡೆದಿದ್ದು, ಯಾಕಾಗಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಫಿ ನಾಡಿನ ಜನರಿಗೆ ಕಾರ್ ರೇಸ್ನ ಹೊಸ ರುಚಿ ತೋರಿಸಿದ್ದೇ ಈ ಕ್ಲಬ್. ಮೊದಲೆಲ್ಲ ಕೆಫೆ ಡೇ ರೇಸ್ಗಳು, ಕಾರ್ ಶೋಗಳು ನಡೆಯುತ್ತಿದ್ವು. ಸಿದ್ಧಾರ್ಥ್ ಹೆಗ್ಡೆ ಸಾವಿನ ನಂತರದಲ್ಲಿ ಇದು ಸ್ವಲ್ಪ ಕಡಿಮೆ ಆಯಿತು. ಆಗ ಈ AMSC ಸ್ಪೋರ್ಟ್ಸ್ ಕ್ಲಬ್ನವರು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ ಶೋಗಳನ್ನ ಆಯೋಜನೆ ಮಾಡ್ತಾ ಬಂದ್ರು. ಇದರ ಜೊತೆಗೆ ರಾಷ್ಟ್ರ ಮಟ್ಟದ ಡ್ರಿಫ್ಟ್ ಕಾರ್ ರೇಸ್ ಕೂಡ ನಡೆಯಿತು. ಸದ್ಯ AMSCಯ 9ನೇ ಆವೃತ್ತಿಯ ಡರ್ಟ್ ಪ್ರಿಕ್ಸ್ ಕಾರ್ ರೇಸ್ ಹಿನ್ನೆಲೆ ಚಿಕ್ಕಮಗಳೂರು ನಗರದ ಮೌಂಟೇನ್ ವ್ಯೂ ಕಾಲೇಜಿನ ಆವರಣದಲ್ಲಿ ಮಾಡಿಫೈ ಕಾರುಗಳ ಶೋ ಅನ್ನ ಆಯೋಜನೆ ಮಾಡಲಾಗಿತ್ತು. ಶನಿವಾರ ನಡೆದ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನ ಶಾಸಕರಾದ HD ತಮ್ಮಯ್ಯ ಅವರು ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಕಾರುಗಳನ್ನ ವಿಭಿನ್ನವಾಗಿ ಮಾರ್ಪಾಟು ಮಾಡಿಸಲಾಗಿತ್ತು. ಇನ್ನು ಈ ಶೋನಲ್ಲಿ ಹಲವಾರು ಕಂಪನಿಯ ತರವಾರಿ ಕಾರುಗಳನ್ನ ತರಲಾಯಿತು. ಅದನ್ನ ಅವರ ರುಚಿಗೆ ಅನುಗುಣವಾಗಿ ಮಾಡಿಫೈ ಮಾಡಿಕೊಂಡಿದ್ರು. ಇದರಲ್ಲಿ ಟೊಯೋಟಾ ಕಂಪನಿಯ ಕಪ್ಪು ಕಾರನ್ನ ಶಾಸಕ HD ತಮ್ಮಯ್ಯ ಉದ್ಘಾಟನೆ ಮಾಡಿ ಅದರಲ್ಲಿ ಒಂದು ಡ್ರೈವ್ ಕೂಡ ಹೋದ್ರು. ಇದರ ಜೊತೆಗೆ ಹೋಂಡಾ ಸಿಟಿಯನ್ನ BMW ಲೆವೆಲ್ಗೆ ಮಾಡಿಫೈ ಮಾಡಿಸಲಾಗಿತ್ತು. ಅದರ ಜೊತೆಗೆ ಪೋಲೋ GT ಕಾರುಗಳು, ಹಳೆಯ ಕಾಲದ 800 ಕಾರು, ಹೋಂಡಾ ಸಿಟಿ, ತಾರ್, ಜಿಪ್ಸಿ ಹೀಗೆ ಹಲವಾರು ಕಂಪನಿಯ ಕಾರುಗಳನ್ನ ಇಲ್ಲಿ ತರಿಸಲಾಗಿತ್ತು. ಜನರು ಈ ಕಾರನ್ನ ನೋಡಿ ಖುಷಿಪಟ್ಟು ಅದರ ಜೊತೆಗೆ ಫೋಟೋ ಕೂಡ ಕ್ಲಿಕ್ಕಿಸಿಕೊಂಡ್ರು. ಒಟ್ಟಿನಲ್ಲಿ ಜನರಿಗೆ ಇಷ್ಟು ದಿನ ಕಾರ್ ರೇಸ್ ನೋಡುವ ಭಾಗ್ಯ ಇತ್ತು. ಅದರ ಜೊತೆಗೆ ಮಾಡಿಫೈ ಕಾರ್ಗಳನ್ನ ನೋಡಿ ಖುಷಿಪಟ್ರು.